ರಮೇಶ್ ಜಾರಕಿಹೊಳಿ ನಿಗೂಢ ನಡೆ ದೋಸ್ತಿ ಸರ್ಕಾರದ ಟೆನ್ಷನ್ ಅನ್ನ ಹೆಚ್ಚಿದೆ. ಯಾರ ಕೈಗೂ ಸಿಗದೆ 3 ದಿನಗಳಿಂದ ಮಾಜಿ ಸಚಿವರು ನಾಟ್ ರೀಚಬಲ್ ಆಗಿಬಿಟ್ಟಿದ್ರು. ಇದೀಗ ದಿಢೀರ್ ಅಂತ ಡೆಲ್ಲಿ ಕಡೆಗೆ ಪಯಣವನ್ನ ಬೆಳೆಸಿದ್ದಾರೆ. ಬಿಜೆಪಿ ಸಖ್ಯ ಬೆಳೆಸುವಲ್ಲಿ ರಮೇಶ್ ಜಾರಕಿಹೊಳಿ ಸಕ್ಸಸ್. ಕುತೂಹಲ ಕೆರಳಿಸಿದ ಗೋಕಾಕ್ ಸಾಹುಕಾರ್ ದೆಹಲಿ ಭೇಟಿ. ಸಚಿವ ಸಂಪುಟದಿಂದ ಕೈಬಿಟ್ಟಿದ್ದಕ್ಕೆ ಅಸಮಾಧಾನಗೊಂಡಿರುವ ರಮೇಶ್ ಜಾರಕಿಹೊಳಿ ಸದ್ಯ ಯಾರ ಕೈಗೂ ಸಿಕ್ತಿಲ್ಲ. ಕಾಂಗ್ರೆಸ್ ನಾಯಕರ ಪಾಲಿಗಂತೂ ಗೋಕಾಕ್ ಸಾಹುಕಾರ್ ನಾಟ್ ರೀಚಬಲ್ ಆಗಿದ್ದಾರೆ. ಈ ಮಧ್ಯೆ ರಮೇಶ್ ಜಾರಕಿಹೊಳಿ ಬಿಜೆಪಿ ಸಖ್ಯ ಬೆಳೆಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋ ಮಾತು ಕೇಳಿಬಂದಿದ್ದು ದೆಹಲಿಗೆ ತೆರಳಿರುವುದು ತೀವ್ರ ಕುತೂಹಲ ಮೂಡಿಸಿದೆ. ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಭೇಟಿಯಾಗೋದ್ರಲ್ಲಿ ತಪ್ಪೇನು ಅಂತ ನಿನ್ನೆಯಷ್ಟೇ ಶಾಸಕ ಉಮೇಶ್ ಕತ್ತಿ ಹೇಳಿದ್ರು. ಇದೀಗ ದೆಹಲಿ ಭೇಟಿ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಜೊತೆಗೆ ಮಹಾರಾಷ್ಟ್ರ ಸಚಿವರ ಮೂಲಕ ಅಮಿತ್ ಶಾ ಸಂಪರ್ಕಕ್ಕೆ ಯತ್ನಿಸಿದ್ರಂತೆ. ಮುಂಬೈನಿಂದ ದೆಹಲಿಗೆ ತೆರಳಿರುವ ಬಗ್ಗೆ ಆಪ್ತರಿಂದ ಮಾಹಿತಿ ಲಭ್ಯವಾಗಿದೆ. ಹಾಗೂ ಬಿಜೆಪಿ ಚಾಣಕ್ಯ ಅಮಿತ್ ಶಾರನ್ನ ಭೇಟಿಯಾಗುವ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ. ಗೋಕಾಕ್ ಸಾಹುಕಾರ್ಗೆ ಕೈ ಕೊಡ್ತಾರಾ ಆಪ್ತರು? ರಮೇಶ್ ಜಾರಕಿಹೊಳಿ ಸಂಪರ್ಕಕ್ಕೆ ಸಿಗದ ಹಿನ್ನೆಲೆಯಲ್ಲಿ ಸಹೋದರ ಸತೀಶ್ ಜಾರಕಿಹೊಳಿ ರಮೇಶ್ ಬೆಂಬಲಿತ ಶಾಸಕರೊಂದಿಗೆ ಚರ್ಚೆ ನಡೆಸಿದ್ರು. ಸುಮಾರು 1 ಗಂಟೆಗೂ ಅಧಿಕ ಕಾಲ ರಮೇಶ್ ಜಾರಕಿಹೊಳಿ ಆಪ್ತರಾದ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಹಾಗೂ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಿದ್ರು. ಹೀಗಾಗಿ ಇಬ್ಬರು ಶಾಸಕರು ರಮೇಶ್ ಜಾರಕಿಹೊಳಿಗೆ ಕೈ ಕೊಡ್ತಾರಾ ಎಂಬ ರಾಜಕೀಯ ಲೆಕ್ಕಾಚಾರ ಶುರುವಾಗಿದೆ. 18 ಬಂತು. ಈಗ ಹೆಣ್ಣು ಮಂದಿ ಪಕ್ಷಕ್ಕೆ ತೊಂದರೆ ಆಗುತ್ತೆ ಅವ್ರಿಗೆ ಹೇಳಕ್ಕೆ ಅವರಲ್ಲಿ ಹೋಗ್ತಿದ್ದಾರೆ. ಮಾತು ಅವ್ರು 2 ತಿಂಗಳಿಂದ ಈಗ ಅವ್ರು ಯಾರು ಹೊಟ್ಟೆ ಅಲ್ಲ, ಯಾರು ಬಿಜೆಪಿ ಹೊಟ್ಟೆ ಹೇಳ್ಬೇಕು. ಅವ್ರ ಪ್ರಶ್ನೆ ಇಲ್ಲಿ ಬಂತು. ಈಗ ಅವ್ರು ಹೇಳ್ತಾರೆ ಇಲ್ಲೇ ಅವರೇನೆ ಅವ್ರು ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ. ಈ ನಡುವೆ ಸಂಜೆ ಬೆಂಗಳೂರಿನಲ್ಲಿ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ರಮೇಶ್ ಜಾರಕಿಹೊಳಿ ಎಲ್ಲಿಗೂ ಹೋಗಿಲ್ಲ, ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಸ್ನೇಹಿತರು ಅವರ ಜೊತೆ ಮಾತನಾಡಿದ್ದಾರೆ ಅಂತ ಹೇಳಿದ್ರು. ಎಲ್ಲರ ಮನಸ್ಸನ್ನ ಓಲೈಸಾಯ್ತು, ಅವ್ರದ್ದು ಕೂಡ ಮನಸ್ಸು ಓಲೈಸಾಯ್ತು. ಇಲ್ಲ, ಅವರು ಅವ್ರ ಸಹೋದರರೇ ಈಗ ಮಂತ್ರಿಗಳಿದಾರಲ್ಲ, ಯಾಕಂದ್ರೆ ಅವರು ಯಾರ ಜೊತೆನೂ ಸ್ವಲ್ಪ ಅವರು ಯಾರ ಸಂಪರ್ಕಕ್ಕೂ ಇಲ್ಲ. ಅವರು ಅವ್ರ ಪಡವರು ಗೋಕಾಕ್ದಲ್ಲೆಲ್ಲೋ ಇದ್ದಾರೆ. ಅದಕ್ಕೋಸ್ಕರ ನಾವ್ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಅವ್ರನ್ನ. ಏನು ಪ್ರಾಬ್ಲಮ್ ಇಲ್ಲ ರಮೇಶ್ ಜಾರಕಿಹೊಳಿ ಅವ್ರದ್ದು. ಇತ್ತ ಟ್ವಿಟರ್ ನಲ್ಲಿ ಪ್ರತಿಕ್ರಿಯಿಸಿರುವ ಸಿದ್ದರಾಮಯ್ಯ, ರಮೇಶ್ ಜಾರಕಿಹೊಳಿ ಮಾತ್ರ ಅಲ್ಲ, ಅವರ ಇಡೀ ಕುಟುಂಬ ಹಲವು ವರ್ಷಗಳಿಂದ ನನಗೆ ಗೊತ್ತು. ರಮೇಶ್ ಅಪ್ಪಟ ಕಾಂಗ್ರೆಸ್ಸಿಗ, ಅವರು ಪಕ್ಷ ಬಿಟ್ಟು ಹೋಗೋದಿಲ್ಲ, ಬಿಜೆಪಿ ಪ್ರಯತ್ನ ಯಶಸ್ಸು ಕಾಣೋದಿಲ್ಲ ಅಂತ ಬರೆದುಕೊಂಡಿದ್ದಾರೆ. ಒಟ್ನಲ್ಲಿ ರೆಬಲ್ ಶಾಸಕ ರಮೇಶ್ ಜಾರಕಿಹೊಳಿ ಡೆಲ್ಲಿ ಟ್ರಿಪ್ ನಾನಾ ಲೆಕ್ಕಾಚಾರಕ್ಕೆ ನಾಂದಿ ಹಾಡಿದೆ. ದೋಸ್ತಿ ಸರ್ಕಾರಕ್ಕೆ ದೊಡ್ಡ ಶಾಕ್ ಆಗುತ್ತಾ, ಕೈಕೊಟ್ಟು ಕಮಲ ಹಿಡಿತಾರ ಅನ್ನೋದು ಕೂಡ ಚಿದಂಬರ ರಹಸ್ಯವಾಗಿಯೇ ಉಳಿದಿದೆ. ಕ್ಯಾಮರಾಮನ್ ರವಿ ಜೊತೆ ಶ್ರೀಧರ್ ಕೋಟಾರಗಸ್ತಿ, TV5 ಬೆಳಗಾವಿ.